ಸರ್ ಈ ಕಡೆ ಸರ್. ಇಲ್ಲ ಇಲ್ಲಿ ನೋಡಿ. ಒಂದು ಮಿನಿಟ್ ಸರ್, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ INTUC ಇಂದ ಚಂದ್ರಶೇಖರ್ ಏನಿದ ತಮ್ಮ ಬರದ ಕದೀರ ಅಲಮುತ್ತು ಇದುವರೆಗೆ ಒಂದು ಪ್ರಧಾನ ಕಾರ್ಯದರ್ಶಿ ಹುದ್ದೆ ಕೊಟ್ಟಿದ್ದಾರೆ. ಹೇಳಿ ಸರ್ ಅವ್ರ ಬಗ್ಗೆ. ಅವರು ಒಳ್ಳೆ ಹೋರಾಟಗಾರರು ಮತ್ತೆ ಕೆಲಸಗಾರರು. ಪ್ರತಿ ಕ್ಷಣದಲ್ಲೂ ಫೋನ್ ಮಾಡಿದ ತಕ್ಷಣ 20 ಜನ ಕರ್ಕೊಂಡು ಅವ್ರ ಮೀಟಿಂಗ್ ಅಟೆಂಡ್ ಮಾಡಿ ಪ್ರತಿ ಘಟನೆಯಲ್ಲಿ ಪ್ರತಿ ಇದರಲ್ಲೂ ಫ್ರೀಡಂ ಪಾರ್ಕ್ ಅಷ್ಟೇ ಸುಮಾರು ಕಡೆ ನಮ್ಮ ಜೊತೆಯಲ್ಲಿ ಬಂದು ಹೋರಾಡಿದ್ದಾರೆ. ಜೊತೆಗೆ ನಮ್ಮ ಊರಿನಲ್ಲೂ ಕೂಡ ಇವರು ಹೋರಾಡಿದ್ದಾರೆ. ಸೊ ಹಾಗಾಗಿ ಇವ್ರ ಕೆಲಸ ನೋಡಿಕೊಂಡು ನಾವು ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ಅನುಮತಿ ಮೇರೆಗೆ ನಾನು ಇವರಿಗೆ ಸರ್ವದ್ ನಗರ MS ನಗರ ಜನರಲ್ ಸೆಕ್ರೆಟರಿಯಾಗಿ ಇಂಟೆಕ್ ಅಲ್ಲಿ ಒಂದು ಪದವಿ ಕೊಟ್ಟಿದ್ದೀವಿ. ಸೊ ಅದನ್ನ ಇವ್ರು ಕರೆಕ್ಟ್ ಪದ್ಧತಿಯಲ್ಲಿ ತಗೊಂಡು ಹೋಗ್ತಾರೆ, ಮಾಡ್ತಾರೆ ಅನ್ನೋ ಒಂದು ಉದ್ದೇಶದ ಮೇಲೆ ಇವರಿಗೆ ನಾವು ಬಾಧ್ಯತೆ ವಹಿಸಿದ್ದೀನಿ. ಸೊ ಇವ್ರ ಮೇಲೆ ಭಾರಿ ಅಪಾರ ನಂಬಿಕೆ ಇದೆ, ಮಾಡ್ತಾರೆ. ಯಾಕಂದ್ರೆ ಇದಕ್ಕೆ ಮೊದಲೇ ಅವ್ರು ಸೋಷಿಯಲ್ ವರ್ಕರ್, ಈಸ್ ವೆರಿ ಗುಡ್ ಸೋಷಿಯಲ್ ವರ್ಕರ್. ಎಲ್ಲ ಕಡೆ ಸ್ಕೂಲ್ಸ್ ಆಗಲಿ, ಹಾಸ್ಟೆಲ್ಸ್ ಆಗಲಿ, ಆಮೇಲೆ ಈ ಅಂಗವಿಕಾರರು ಅವರು ಬ್ಲೈಂಡ್ ಸ್ಕೂಲ್ಸ್ ಅವ್ರು ಎಲ್ಲ ಕಡೆ ಹೋಗಿ ಮಾಡಿದ್ದಾರೆ. ಸೊ ಅದರಿಂದ ಇವ್ರನ್ನ ಗುರುತಿಸಿ ನಾನು ಇವರಿಗೆ ಈ ಪೋಸ್ಟ್ ಕೊಡ್ತಾ ಇದ್ದೀನಿ. ಸೊ ಇವರು ಇವತ್ತಿಂದಲೂ ಈ ಇಂಟೆಕ್ ಅಲ್ಲಿ ಬೋರ್ಡ್ಗೆ ಒಳ್ಳೆ ಪೊಸಿಷನ್ ಬಂದು ಇನ್ನೂ ಒಳ್ಳೆ ಪೋಸ್ಟ್ ಬರಲಿ ಅಂತ ನಾವೆಲ್ಲರೂ ಹಾರೈಸ್ತಾ ಇದೀವಿ. ಹಾಗೆ ಈಗ ಎಜುಕೇಶನ್ ಮುಗಿದ ತಕ್ಷಣ ಸಾಫ್ಟ್ವೇರ್ IT ಕಂಪನಿಗಳು ಹೋಗ್ತಾರೆ, ಒಂದು ಒಳ್ಳೆ ಸ್ಯಾಲರಿ ಇರುತ್ತೆ, ಕೊಟ್ಟೆ ಮಾಡಿ. ಮತ್ತೆ ನೋಡಿ ಇಷ್ಟು ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಬಂದಿದ್ದಾರೆ, ಇವರೆಲ್ಲ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಬಂದಿದ್ದಾರೆ, ನಿಮ್ಮ ಮಾರ್ಗದರ್ಶನದಲ್ಲಿ ಬಹಳ ಗುರುತಿಸ್ಕೊಂಡಿದ್ದಾರೆ. ಇವರೆಲ್ಲ ಯುವಕರು ರಾಜಕೀಯದಲ್ಲಿ ಬಹಳಷ್ಟು ಬೆಳೀತಾರೆ, ಮುಂದಿದ್ದಾರೆ. ಇವ್ರ ಬಗ್ಗೆ ಏನಾದ್ರು ಇಷ್ಟಪಡ್ತೀರಾ ಸರ್? ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಇವ್ರು ಎಲ್ಲಿರ್ತಾರೋ ಪಿಂಟು ಎಲ್ಲಿರ್ತಾರೋ ಅಲ್ಲಿ ಇವರೆಲ್ಲ ಹಾಜರಾಗ್ತಾರೆ. ಜೊತೆಗೆ ಅವರು ಸೋಷಿಯಲ್ ವರ್ಕರ್ಸೇ. ಅವರು ಏನು ಮಾಮೂಲಿ ನಾವೇನು ತೆಗೆದಾಕೋಕಿಲ್ಲ, ಅವ್ರನ್ನೆಲ್ಲ ನೀಟಾಗಿ ಎಲ್ಲ ಕೆಲಸನೂ ಮಾಡ್ತಾರೆ. ಎಲ್ಲ ಕಾಲೇಜಸ್ ಓದ್ಕೊಂಡು ಕಾಲೇಜ್ ಮುಗಿದ್ಮೇಲೆ ಬಂದು ಸೋಷಿಯಲ್ ವರ್ಕ್ ಮಾಡೋದು, ಆಮೇಲೆ ಪಂಚಾಯತಿಗಳಲ್ಲಿ ತಾಲೂಕು ಆಫೀಸ್ಗಳಲ್ಲಿ ಹೋಗೋದು, ಅವ್ರಿಗೆಲ್ಲ ಸಹಾಯ ಮಾಡೋದು. ಕೆಲವು ಬ್ಯಾಂಕ್ಗಳಲ್ಲಿ ಅನಕ್ಷರಸ್ಥರು ಬಾರಿಕೆ ಇದು ಬರೀಕ್ ಬರಲ್ಲ, ಬಿಲ್ಸ್ ರಸೀದಿ ಬಿಲ್ ಬುಕ್ಸ್ ಎಲ್ಲ ಬರಲ್ಲ, ಅವ್ರಿಗೆಲ್ಲ ಇವ್ರಿಗೆ ಹೇಳ್ಕೊಟ್ಟು ಜೊತೆಲಿ ಬರೆಸಿ ಅಂತ ಸೋಷಿಯಲ್ ವರ್ಕ್ ಮಾಡ್ತಾರೆ. ಆಮೇಲೆ ಎಲೆಕ್ಷನ್ ಟೈಮಲ್ಲಿ ಪ್ರತಿ ಮನೆಗೂ ಹೋಗಿ ಪಾಂಪ್ಲೆಟ್ಸ್ ಕೊಡೋದು ಕಾಂಗ್ರೆಸ್ ಪರವಾಗಿ. ಜೊತೆಗೆ ಈಗ ಇಂಟೆಕ್ ಇಲ್ಲಿ ಇವರೆಲ್ಲ ಜಾಯಿನ್ ಆಗಿದ್ರಿಂದ ನಾವು ಇವರೆಲ್ಲ ಮುತುವರ್ಜಿ ವಹಿಸಿ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಿಂದ ಒಳ್ಳೆ ಗುಡ್ ವರ್ಕರ್ಸ್ ಇವರು, ವೆರಿ ಗುಡ್ ಸ್ಟೂಡೆಂಟ್ಸ್. ಸೊ ಅದಕ್ಕೋಸ್ಕರ ಇವ್ರನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇವ್ರ ಜೊತೆಲಿದ್ದು ಚೆನ್ನಾಗಿ ವರ್ಕ್ ಮಾಡಲಿ ಇಂಟೆಕ್ ಅಲ್ಲಿ ಅಂತ ನಮ್ಮ ಹಾರೈಕೆ. ಇನ್ನೊಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಘಟನಾವಳಿಗಳನ್ನ ರೂಪಿಸ್ಕೊಂಡು ಬರ್ತಾ ಇದ್ದಾರೆ, ಒಂದು ಮಾಧ್ಯಮದಲ್ಲಾಗಲಿ, ಒಂದು ಪತ್ರಿಕಾ ಪ್ರಕಟಣೆಗಳಿಗೆ ಆಗಲಿ, ಮತ್ತೆ ನೀವು ನೇರವಾಗಿ ಎಲ್ಲ ಕಾರ್ಯಕ್ರಮಗಳ ಭಾಗಿಯಾಗಿಲ್ಲ. ಒಂದು 30-35 ವರ್ಷದಿಂದ ಹೋರಾಟದ ಪ್ರತಿಫಲವಾಗಿ ಒಳ ಮೀಸಲಾತಿಗೆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ನೆರವೇರಿಸಿಕೊಡ್ತಾ ಇದ್ದಾರೆ. ಒಂದು ಜಾತಿ ಸಮೀಕ್ಷೆ ಬಹಳ ಪಾಸಿಟಿವ್ ಆಗಿದೆ, ಒಂದು ಒಳ ಮೀಸಲಾತಿನೂ ಬಹಳ ಪಾಸಿಟಿವ್ ಆಗಿದೆ. ಈ ಒಂದು ಮೀಸಲಾತಿ ಜಾರಿಯನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ಸಮುದಾಯ ಲಕ್ಷಾಂತರ ಜನ ವಿದ್ಯಾವಂತರು ಹೆಣ್ಮಕ್ಳಿಗೆ ಬಹಳಷ್ಟು ಯೂಸ್ಫುಲ್ ಬೆನಿಫಿಟ್ಸ್ ಆಗ್ತಾರೆ. ಅದ್ರ ಬಗ್ಗೆ ತಾವೇಳಿ ಸರ್? ಅದ್ರ ಬಗ್ಗೆ ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳು, ನಮ್ಮ ಹೈಕಮಾಂಡ್ ಅವ್ರು ಏನು ಹೇಳ್ತಾರೋ ಅದನ್ನ ಫಾಲೋ ಮಾಡಿದ್ರೆ ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ಎಲ್ರಿಗೂ ಒಳ್ಳೇದಾಗುತ್ತೆ. ಸೊ ಅದನ್ನೇ ನಾವು ಫಾಲೋ ಮಾಡ್ಬೇಕು. ಅವ್ರು ಏನ್ ಹೇಳ್ತಾರೋ ಅದನ್ನೇ ಫಾಲೋ ಮಾಡ್ಬೇಕು, ಅದೇ ನಮ್ಮ ಕರ್ತವ್ಯ ಕೂಡ. ಹಾಗಾಗಿ ಅವ್ರೇನು ಆಕ್ಷನ್ ತಗೊಂತಾರೋ ಆ ಆಕ್ಷನ್ ನಾವು ಬದ್ಧರಾಗಿರ್ತೀವಿ. ಸೊ ಅಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ. ಸರ್, ಇನ್ನೊಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ಸರ್. ಈಗ ಕಾಂಗ್ರೆಸ್ ಪಕ್ಷ ಏನಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಯಾವುದೇ ಒಂದು ಜಾತಿ ಮತ ಭೇದ ಭಾವ ಇದೆ, ಒಂದು ಬಡವರಿಗೋಸ್ಕರ ಸರ್ 56,000 ಕೋಟಿ ಮೀಸಲಿಟ್ಟಿದ್ದಾರೆ. ತಾವು ಇದೀರೋ ಅದ್ರ ಬಗ್ಗೆ ತಾವೇಳಕ್ಕೆ ಏನ್ ಇಷ್ಟಪಡ್ತೀರಾ ಸರ್? ಈಗ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಮತ್ತೆ DCM DK ಶಿವಕುಮಾರ್ ಅವರು, ಅವ್ರ ಆಡಳಿತ ಎಲ್ರಿಗೂ ಗೊತ್ತಿದೆ. ಯಾಕೆಂತಂದ್ರೆ ಈಗ ಗೃಹಲಕ್ಷ್ಮಿ 5 ಇದನ್ನ ಕೊಟ್ಬಿಟ್ಟು ಅವರು ಪ್ರತಿಯೊಂದರಲ್ಲಿ ಯಾವುದು ಮಿಸ್ಟೇಕ್ ಇಲ್ದೇನೆ ಕರೆಕ್ಟ್ ಆಗಿ ನಡ್ಸ್ಕೊಂಡ್ ಬರ್ತಾ ಇದಾರೆ. ಇನ್ನು ಮುಂದೆ ನೆಕ್ಸ್ಟ್ 25ನೇ ಇಶ್ಯೂನಲ್ಲಿ ನೆಕ್ಸ್ಟ್ ಎಲೆಕ್ಷನ್ ಬರುವುದು ಕೂಡ ಸಂಶಯವೇ ಇಲ್ಲ ನಮ್ಮ ಕಾಂಗ್ರೆಸ್ ಬರೋದ್ರಲ್ಲಿ. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಇದು ಹೈಲೈಟ್ ಆಗೋದು ಡೆಫಿನೆಟ್ ಆಗಿ ಇನ್ನು 28ನೇ ವರ್ಷ, ಇನ್ನೂ 5 ವರ್ಷ ನಾವು 32-33 ಇರ್ತೇ ಇರ್ತೀವಿ ಅಂತ ನನ್ನ ಅನಿಸಿಕೆ. ಅದೇ ತರ ಆಗುತ್ತೆ ಕೂಡ. ಸ್ಟೆಪ್ ಬೈ ಸ್ಟೆಪ್ ಬರುವ ವರ್ಷಕ್ಕೆ 20 ಚೇಂಜ್ ಆಗಬೇಕು.
ಪ್ರಧಾನ ಕಾರ್ಯದರ್ಶಿ ಹುದ್ದೆ ತಗೊಂಡಾರೆ, ಪಾಪ ಸೀರಿಯಸ್ ಆಗಿದ್ದಾರೆ. ಒಳ್ಳೆಯದಾಗುತ್ತೆ ಸರ್.